ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ರಾಜ್ಯದ ಅಹಿಂದ ಹರಿಕಾರ ಸಿದ್ದರಾಮಯ್ಯಗೆ ರಾಷ್ಟ್ರ ರಾಜಕಾರಣದ ಹೊಣೆ ಸಿಕ್ಕಿದೆ. ಹಿಂದುಳಿದ ವರ್ಗಗಳ ಮಾಸ್ ಲೀಡರ್ಗೆ ರಾಷ್ಟ್ರೀಯ ಮಂಡಳಿಯಲ್ಲಿ ಸ್ಥಾನ ಸಿಕ್ಕಿದೆ. ಸೆಪ್ಟೆಂಬರ್ ಕ್ರಾಂತಿಯ ಮಧ್ಯೆ ಕಾಂಗ್ರೆಸ್ನಲ್ಲಿ ಹೊಸ ಲೆಕ್ಕಾಚಾರ ಶುರುವಾಗಿದೆ. ಪ್ರಮೋಷನ್ನ, ಡಿಮೋಷನ್ನ, ರಾಜೀನಾಮೆನ ಅಂತ ಕೇಸರಿ ಪಡೆ ಭವಿಷ್ಯ ನುಡಿತಾ ಇದೆ. ದೇವನೊಬ್ಬ ನಾಮ ಹಲವು. ಕೆಲ ಧರ್ಮಾಂಧರಿಗೆ ಇದರ ಪರಿವೇನೇ ಇಲ್ಲ. ಮಲೆನಾಡಿನಲ್ಲಿ ಹಿಂದೂ ದೇವರ ವಿಗ್ರಹಗಳ ಮೇಲೆ ಮುಸ್ಲಿಂ ವ್ಯಕ್ತಿಯೊಬ್ಬ ವಿಕೃತಿ ಮೆರೆದಿದ್ದಾನೆ. ಕಾಲ್ನಿಂದ ಒದ್ದು ಅಪಮಾನ ಮಾಡಿ ಧರ್ಮ ದಂಗಲ್ಲಿ ಎಬ್ಬಿಸಿದ್ದಾರೆ. ಈ ಕೃತ್ಯಗಳಿಗೆಲ್ಲ ಸರ್ಕಾರ ಕಾರಣ ಅಂತ ಕಮಲ ಪಡೆ ಹೊಣೆ ಮಾಡಿದೆ. ಆರ್ಎಸ್ಎಸ್ ವಿಶ್ವದ ಅತಿ ದೊಡ್ಡ ಸ್ವಯಂ ಸೇವಕ ಸಂಘಟನೆ. ಈ ಸಂಘ ಬ್ಯಾನ್ ಆಗಬೇಕು ಎಂಬ ಸದ್ದು ಆಗಾಗ ಕೇಳಿಸ್ತಾ ಇರುತ್ತೆ. ಈಗ ಪ್ರಿಯಾಂಕ ಖರ್ಗೆ ಆಡಿರುವಂತಹ ಸಂಘ ಬ್ಯಾನ್ ಮಾತು ಸಂಘರ್ಷಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ ಸಚಿವನ ಸವಾಲ್ಗೆ ಕಮಲ ಪಡೆ ಪ್ರತಿ ಸವಾಲನ್ನ ಹಾಕಿ ಮಾತಿನ ರಣವೀಳ್ಯವನ್ನ ಕೊಟ್ಟಿದೆ. ಸಾವನ್ನೇ ಬಯಸಿರೋ ಹೃದಯ ಬಡಿತವನ್ನೇ ಮರೆತಿದೆ. ಹದಿಹರಿಯದವರ ಪ್ರಾಣವನ್ನೇ ಬಲಿ ಪಡಿತಾ ಇದೆ. ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ ಭೂತಕ್ಕೆ ಮತ್ತೆ 5 ಜೀವ ಹೋಗಿದೆ. ಕರ್ತವ್ಯದಲ್ಲೇ ಯೋಧ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಮೊಬೈಲ್ಗೆ ಅಂಟ್ಕೊಂಡ್ರೆ ಹಾರ್ಟ್ ಅಟ್ಯಾಕ್ ಅನ್ನುವಂಥ ವರದಿ ಬಂದಿದೆ. ಪ್ರೀತಿ ಬೆಟ್ಟದಷ್ಟು, ಸಿಟ್ಟು ಹಿಡಿಯಷ್ಟು ಇದ್ರೆ ಸಂಸಾರ ಸುಖ ಸಾಗರ. ಹೊಂದಾಣಿಕೆ ಆಗದೇ ಇದ್ರೆ ಪ್ರಾಣಕ್ಕೆ ಸಂಚಕಾರ. ಕಲ್ಪತರು ನಾಡಲ್ಲಿ ಗಂಡ ಹೆಂಡತಿ ಜಗಳ ಕೊಲೆಯಲ್ಲಂತ್ಯ ಆಗಿದೆ. 3 ಸೆಕೆಂಡ್ನ ಕೋಪ 3 ವರ್ಷದ ಹಿಂದೆ ಲವ್ ಮ್ಯಾರೇಜ್ ಆಗಿದ್ದಂಥ ಪತ್ನಿಯನ್ನೇ ಚುಚ್ಚಿ ಚುಚ್ಚಿ ಕೊಲ್ಲೋ ಹಾಗೆ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.